ಪ್ರೀತಿಯ ಸ್ನೇಹಿತರೆ, ತಪಸ್ಸು ಕಾಲದ 2ನೆಯ ಶುಕ್ರವಾರವಾದ ಇಂದು ನಾವು ಪವಿತ್ರ ಶಿಲುಬೆಯ ಹಾದಿಯನ್ನು ಪ್ರಾರ್ಥಿಸುತ್ತಿರುವಾಗ ವಿಶೇಷವಾಗಿ ದೀರ್ಘಕಾಲದಿಂದ ರೋಗಾವಸ್ಥೆಯಲ್ಲಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಪರಮದಯಾನಿಧಿಯಾದ ಸರ್ವೇಶ್ವರನೇ, ಅತಿ ವಿನಯದಿಂದ ನಾವಿಂದು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಇಂದು ನಾವು ಧ್ಯಾನಿಸುವ ಈ ಶಿಲುಬೆಯ ಹಾದಿಯನ್ನು ವಿಶೇಷವಾಗಿ ದೀರ್ಘಕಾಲದ ಕಾಯಿಲೆಯಿಂದ, ತೀವ್ರ ನೋವಿನಿಂದ ಮತ್ತು ಹಾಸಿಗೆ ಹಿಡಿದು ಅಸಹಾಯಕರಾಗಿರುವ ನಿಮ್ಮ ಮಕ್ಕಳಿಗಾಗಿ ಅರ್ಪಿಸುತ್ತಿದ್ದೇವೆ. ಸ್ವಾಮಿ ಯೇಸುವೆ, ನೀನು ಅಂದು ಗೊಲ್ಗೊಥಾ ಬೆಟ್ಟದ ಹಾದಿಯಲ್ಲಿ ಭಾರವಾದ ಶಿಲುಬೆಯನ್ನು ಹೊತ್ತು ಸಾಗುವಾಗ ಅನುಭವಿಸಿದ ಪ್ರತಿ ಹೆಜ್ಜೆಯ ಯಾತನೆಯನ್ನು ನಾವು ನೆನೆಯುತ್ತೇವೆ. ರೋಗಿಗಳು ಅನುಭವಿಸುವ ದೈಹಿಕ ನೋವು, ಮಾನಸಿಕ ಖಿನ್ನತೆ ಮತ್ತು ಒಂಟಿತನವನ್ನು ನೀವು ಬಲ್ಲಿರಿ. ಅವರ ಪ್ರತಿ ಹನಿ ಕಣ್ಣೀರು ಮತ್ತು ನಿಟ್ಟುಸಿರು ನಿಮ್ಮ ಪವಿತ್ರ ಗಾಯಗಳನ್ನು ಸೇರಲಿ. ನಾವಿಂದು ಅರ್ಪಿಸುವ ಶಿಲುಬೆಯ ಹಾದಿಯ ಮೂಲಕ ರೋಗಿಗಳಿಗೆ ಅವರ ನೋವನ್ನು ಸಹಿಸಿಕೊಳ್ಳುವ ದೈವಿಕ ತಾಳ್ಮೆಯನ್ನು ನೀಡಿರಿ. ವೈದ್ಯಕೀಯ ಚಿಕಿತ್ಸೆಗಳು ಫಲಕಾರಿಯಾಗುವಂತೆ ಆಶೀರ್ವದಿಸಿರಿ. ಅವರನ್ನು ನೋಡಿಕೊಳ್ಳುವ ಕುಟುಂಬದವರಿಗೆ ಮತ್ತು ಶುಶ್ರೂಷಕರಿಗೆ ದಯೆ ಹಾಗೂ ಶಕ್ತಿಯನ್ನು ನೀಡಿರಿ. ಪ್ರೀತಿಯ ಯೇಸುವೆ, ನಿಮ್ಮ ಶಿಲುಬೆಯ ಮರಣ ಮತ್ತು ಪುನರುತ್ಥಾನವು ಇವರಿಗೆ ಹೊಸ ಭರವಸೆಯನ್ನು ನೀಡಲಿ. ನಾವು ಮಾಡುವ ಈ ಪ್ರಾರ್ಥನೆಯು ನಮ್ಮ ಸಹೋದರ ಸಹೋದರಿಯರಿಗೆ ಶಾಂತಿ ಸಮಾಧಾನವನ್ನು ಮತ್ತು ಒಳ್ಳೆಯ ಆರೋಗ್ಯವನ್ನು ತರಲಿ ಎಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್. ಪ್ರಾರಂಭ ಪ್ರಾರ್ಥನೆ. ದಿವ್ಯ ಯೇಸುವೆ, ಕಪಾಲ ಬೆಟ್ಟಕ್ಕೆ ನಿಮ್ಮನ್ನು ಒಯ್ದಂಥ ಆ ಮಾರ್ಗದಲ್ಲಿಯೇ ನಾವು ಸಹ ನಿಮ್ಮನ್ನು ಹಿಂಬಾಲಿಸಲು ಆಸೆಪಡುತ್ತೇವೆ. ಪ್ರತಿದಿನವೂ ಜೆರೂಸಲೇಮಿನಲ್ಲಿ ನಿಮ್ಮನ್ನು ಹಿಂಬಾಲಿಸಿ ಹೋಗುವ ಅನೇಕ ಯಾತ್ರಿಕರೊಡನೆ ನಾವು ಸಹ ಒಂದುಗೂಡಿ ಬರಲು ಬಯಸುತ್ತೇವೆ. ಈ ಮಾರ್ಗದಲ್ಲಿ ನಿಮ್ಮ ರಕ್ತದ ಗುರುತನ್ನು ನೋಡಿ, ನಿಮ್ಮ ಪಾಡುಗಳನ್ನು ಧ್ಯಾನಿಸಿ, ಪಾಪವು ಎಷ್ಟು ದೊಡ್ಡ ಕೇಡು ಎಂಬುದನ್ನು, ನೀವು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೀರಿ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳಲು ಬಯಸುತ್ತೇವೆ. ಪ್ರಭು ದೇವಮಾತೆ, ಶಿಲುಬೆಯ ಹಾದಿಯಲ್ಲಿ ರಕ್ಷಕರನ್ನು ಹಿಂಬಾಲಿಸಿದ ನಮ್ಮ ತಾಯಿಯೇ, ಆಗ ನೀವು ಅಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಎಲ್ಲವನ್ನು ಈಗ ನಮಗೆ ತಿಳಿಸಿರಿ. ಅದರ ಮೂಲಕ ನಾವು ನಿಮ್ಮ ದಿವ್ಯಕುಮಾರರನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುವಂತೆ ಮಾಡಕರುಣಿಸಿರಿ. ಮೊದಲನೆಯ ಸ್ಥಳ, ಪ್ರಭು ಯೇಸುವನ್ನು ಶಿಲುಬೆಯ ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸ್ವಾಮಿ ದಿವ್ಯ ಯೇಸುವೆ, ರಾತ್ರಿಯೆಲ್ಲ ಜನರು ನಿಮಗೆ ಪ್ರಶ್ನೆಗಳನ್ನು ಹಾಕಿ ಪೀಡಿಸಿ, ವಿಪರೀತವಾಗಿ ದೂಷಿಸಿ, ಮೈಯೆಲ್ಲ ಗಾಯವಾಗುವಂತೆ ಹೊಡೆದರು. ನಿಮ್ಮ ಪೂಜ್ಯ ಶಿರಸ್ಸಿನಲ್ಲಿ ಮುಳ್ಳಿನ ಕಿರೀಟವನ್ನು ಇಟ್ಟು ಅಮುಕಿದರು. ನಿಷ್ಕಳಂಕರು, ಪರಿಶುದ್ಧರು, ಅವರ ದೇವರೂ ಆದ ನಿಮ್ಮನ್ನು ನಿಮ್ಮಿಂದ ಉಂಟು ಮಾಡಲಾದ ಈ ಮನುಷ್ಯರೇ ಈಗ ಸಾವಿಗೆ ತೀರ್ಮಾನಿಸುತ್ತಾರೆ. ನಿಮ್ಮನ್ನು ಸಾವಿಗೆ ಈಡು ಮಾಡಿದ ನ್ಯಾಯಾಧಿಪತಿಯ ಮುಂದೆಯೂ ಬೊಬ್ಬೆ ಇಡುವ ಜನಸಮೂಹದ ಮುಂದೆಯೂ ನೀವು ಪ್ರಶಾಂತರಾಗಿ ಇರುತ್ತೀರಿ. ಪ್ರಭು ದಿವ್ಯ ಯೇಸುವೆ, ನಾವು ಸಹ ಕೋಪಿಷ್ಠರ ಮುಂದೆ ಶಾಂತಚಿತ್ತರಾಗಿ ಇರುವಂತೆ ನಮಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. ಎರಡನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸ್ವಾಮಿ
ದಿವ್ಯ ಯೇಸುವೆ, ಜನರು ಶಿಲುಬೆಯನ್ನು ನಿಮ್ಮ ಭುಜಗಳ ಮೇಲೆ ಹೊರಿಸುತ್ತಾರೆ. ಭಾರವೂ ಒರಟು ಆದ ಈ ಶಿಲುಬೆಯು ನಿಮ್ಮ ಭುಜವನ್ನು ಗಾಯಪಡಿಸುತ್ತದೆ. ಆದರೆ ನೀವು ಎಲ್ಲ ಮನುಷ್ಯರ ಪಾಪಗಳನ್ನು ಈ ಶಿಲುಬೆಯ ಮೂಲಕ ಪರಿಹರಿಸಲು ಈ ಭೂಲೋಕಕ್ಕೆ ಬಂದಿರುತ್ತೀರಿ. ಈ ಶಿಲುಬೆಯೇ ನಮ್ಮ ರಕ್ಷಣೆಯ ದಾರಿಯಾಗಿರುತ್ತದೆ. ನೀವು ಇದನ್ನು ಪ್ರೀತಿಯಿಂದ ತಬ್ಬಿ ಹಿಡಿದುಕೊಳ್ಳುತ್ತೀರಿ. ದಿವ್ಯ ಯೇಸುವೆ, ನಾವು ಪ್ರತಿದಿನವೂ ಕಷ್ಟಗಳೆಂಬ ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ನಮಗೆ ಬಲವನ್ನು ದಯಪಾಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. ಮೂರನೆಯ ಸ್ಥಳ, ಭಾರವಾದ ಶಿಲುಬೆಯನ್ನು ಹೊತ್ತು ನಡೆಯುತ್ತಿದ್ದ ಯೇಸು ಮೊದಲನೆಯ ಸಾರಿ ಮೊಕ್ಕಡೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ನೀವು ಮಿತಿಯಿಲ್ಲದವರು, ಸರ್ವಶಕ್ತಿಯುಳ್ಳವರು, ಎಲ್ಲ ಲೋಕಗಳಿಗೂ ಒಡೆಯರು. ಆದಾಗ್ಯೂ ನೀವು ನಿತ್ರಾಣ ಹೊಂದುತ್ತೀರಿ. ನಿಮ್ಮನ್ನು ಕ್ರೂರ ಸೈನಿಕರು ಹೀನವಾಗಿ ಬೈದು ನಿಂದಿಸುತ್ತಾರೆ. ನಿಮ್ಮನ್ನು ಸುತ್ತುಗಟ್ಟಿಕೊಂಡಿರುವ ಜನರು ಪರಿಹಾಸ್ಯ ಮಾಡುತ್ತಾರೆ. ನೀವು ಅವರ ನಡುವೆ ಕೆಳಕ್ಕೆ ಬೀಳುತ್ತೀರಿ. ಇದರ ಮೂಲಕ ನಮಗೆ ಮನೋದೀನತೆಯ ಪಾಠವನ್ನು ಕಲಿಸಚಿತ್ತರಾಗಿರುತ್ತೀರಿ. ದಿವ್ಯ ಯೇಸುವೆ, ನಾವು ಕೊರತೆಗಳನ್ನು ಅವಮಾನಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ನಮಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. ನಾಲ್ಕನೆಯ ಸ್ಥಳ, ಪ್ರಭು ಯೇಸು ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ನಿಮ್ಮ ತಾಯಿಯು ಮರಣದವರೆಗೂ ನಿಮ್ಮನ್ನು ಹಿಂಬಾಲಿಸಿ ನಿಮ್ಮ ಪಾಡುಗಳಲ್ಲಿ ಪಾಲುಗಾರರಾಗಿದ್ದಾರೆ. ನೀವು ಬಳಲಿ ಕಂಗೆಟ್ಟು ಆಕೆಯ ಕಡೆ ನೋಡುವಾಗ ಆಕೆಯ ನೋಟವು ನಿಮಗೆ ಧೈರ್ಯವನ್ನು ತರುತ್ತದೆ. ಹೀಗೆ ತಾಯಿಯೊಡನೆ ಸೇರಿ ಲೋಕವನ್ನು ರಕ್ಷಿಸುತ್ತೀರಿ. ದುಃಖಭರಿತರಾದ ತಾಯಿಯೇ, ನಿಮ್ಮ ಹಾಗೆಯೇ ನಾವು ನಮ್ಮ ವೇದನೆಗಳನ್ನು ಯೇಸುವಿನ ಪಾಡುಗಳೊಂದಿಗೆ ಸೇರಿಸುತ್ತೇವೆ. ನಮೋ ಮರಿಯೇ, ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. ಐದನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನ್ಯನಾದ ಸಿಮೋನನಿಂದ ಸಹಾಯವನ್ನು ಪಡೆಯುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ರಕ್ಷಣೆಯನ್ನು ಹೊಂದಬೇಕಾದವರು ಅವರವರ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ಹೇಳಿದ್ದೀರಿ. ತಮಗೆ ಶಿಲುಬೆಯನ್ನು ಹೊರಲು ಸಹಾಯ ಮಾಡುವುದಕ್ಕೆ ಸಿರೇನನಾದ ಸಿಮೋನನೆಂಬುವನ ಒತ್ತಾಸೆಯನ್ನು ಅಪೇಕ್ಷಿಸುತ್ತೀರಿ. ಹೀಗೆ ಲೋಕವನ್ನು ರಕ್ಷಿಸಲು ಸಾಮಾನ್ಯ ಜನರ ಸಹಾಯವನ್ನು ಕೋರುತ್ತೀರಿ. ದಿವ್ಯ ಯೇಸುವೆ, ನಾವು ಸಹ ಲೋಕವನ್ನು ರಕ್ಷಿಸಲು ನಿಮಗೆ ಸಹಾಯ ಮಾಡುವಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 6ನೆಯ ಸ್ಥಳ, ವೆರೋನಿಕಳು ಪ್ರಭು ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ರಾತ್ರಿಯೆಲ್ಲ ಪಾಡುಗಳನ್ನು ಪಟ್ಟ ನಂತರ ತಮ್ಮ ಮುಖವು ರಕ್ತದಿಂದಲೂ ಕ್ರೂರ ಸೈನಿಕರ ಉಗುಳಿನಿಂದಲೂ ತುಂಬಿ ದೇವರ ಕುಮಾರನೆಂದು ಯಾರಿಂದಲೂ ಗುರುತಿಸಲಾಗದಷ್ಟು ಕಂಗೆಟ್ಟಿದ್ದೀರಿ. ಆದರೆ ಸೈನಿಕರ ಕ್ರೂರತನದ ಮತ್ತು ಜನಸಮೂಹದ ಪರಿಹಾಸ್ಯಗಳ ಮುಂದೆ ವೆರೋನಿಕಾ ಎಂಬ ಸ್ತ್ರೀಯು ನಿಮ್ಮ ಮುಖವನ್ನು ವಸ್ತ್ರದಿಂದ ಒರೆಸಿದಾಗ ನಿಮ್ಮ ದಿವ್ಯ ಮುಖದ ಲಕ್ಷಣಗಳು ಪುನಃ ಕಾಣಬರುತ್ತವೆ. ದಿವ್ಯ ಯೇಸುವೆ, ಇತರರ ಪರಿಹಾಸ್ಯಗಳಿಗೆ ಭಯಪಡದೆ ನಿಮ್ಮನ್ನು ಕುರಿತು ಧೈರ್ಯವಾಗಿ ಮಾತನಾಡುವಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 7ನೆಯ ಸ್ಥಳ, ಪ್ರಭು ಯೇಸು 2ನೆಯ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ನೀವು ಪುನಃ ಮೊಕ್ಕಡೆಯಾಗಿ ಬೀಳುತ್ತೀರಿ. ನಿಮ್ಮ ಶಿಲುಬೆಯು ಅಷ್ಟು ಭಾರವೋ? ಹೌದು. ಈ ಶಿಲುಬೆಯ ಮುಖಾಂತರ ಇಡೀ ಮಾನವ ಕುಲದ ಪಾಪಗಳನ್ನು, ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುತ್ತೀರಿ. ನಾವು ಪಾಪದಿಂದ ಕೆಳಕ್ಕೆ ಬೀಳದಂತೆ ನೀವು ಶಿಲುಬೆಯ ಕೆಳಗೆ ಬೀಳುತ್ತೀರಿ. ಆದರೆ ನೀವು ಬಿದ್ದ ತಕ್ಷಣವೇ ಪುನಃ ಏಳುತ್ತೀರಿ. ದಿವ್ಯ ಯೇಸುವೆ, ನಾವು ಪಾಪದಲ್ಲಿ ಬಿದ್ದರೆ ತಕ್ಷಣ ಏಳುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 8ನೆಯ ಸ್ಥಳ, ಪ್ರಭು ಯೇಸು ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜೆರುಸಲೇಮಿನ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ,
ನಿಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರಲ್ಲಿ ಕೆಲವು ಸ್ತ್ರೀಯರು ನಿಮ್ಮನ್ನು ನೋಡಿ ಅಳುತ್ತಿರುವುದನ್ನು ತಾವು ಕಾಣುತ್ತೀರಿ. ಆಗ ತಾವು ನಿಂತು ಅವರನ್ನು ಕುರಿತು, ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ಆದರೆ ನಿಮ್ಮ ಪಾಪಗಳಿಗಾಗಿ ಅತ್ತುಕೊಳ್ಳಿರಿ ಎಂದು ಹೇಳುತ್ತೀರಿ. ಪ್ರಭು ಯೇಸುವೆ, ನರಕದ ಭಯಕ್ಕಿಂತ ಹೆಚ್ಚಾಗಿ ತಮ್ಮ ಮಿತಿಯಿಲ್ಲದ ಈ ಸ್ನೇಹವು ನಮ್ಮ ಪಾಪಗಳಿಗಾಗಿ ನಾವು ಅಳುವಂತೆ ಮಾಡಲಿ. ದಿವ್ಯ ಯೇಸುವೆ, ನಮ್ಮ ಪಾಪಗಳಿಗಾಗಿ ನಾವು ನಿಜವಾದ ಪಶ್ಚಾತ್ತಾಪವನ್ನು ಪಡುವಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 9ನೆಯ ಸ್ಥಳ, ಯೇಸು ಪ್ರಭು 3ನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿರಲು ಕಪಾಲ ಬೆಟ್ಟದ ಬುಡದಲ್ಲಿ 3ನೇ ಸಲ ಬಿದ್ದಾಗ ಎಷ್ಟು ಕಠಿಣವಾಗಿ ಬೀಳುತ್ತೀರಿ. ತಾವು ಇಲ್ಲಿಯೇ ಬಿದ್ದು ಪ್ರಾಣ ಕೊಡುವವರಾಗಿದ್ದರೂ ನೋವುಗಳಿಗಿಂತ ತಮ್ಮ ದಯೆಯು ಅಧಿಕವಾಗಿರುವುದರಿಂದ ತಮ್ಮ ದೈವಿಕ ಪ್ರಯಾಸವನ್ನು ಪುನಃ ಉಪಯೋಗಿಸುತ್ತೀರಿ. ದಿವ್ಯ ಯೇಸುವೆ, ನಿಮ್ಮ ದಯೆಯನ್ನು ಕುರಿತು ನಾವು ಎಂದೆಂದಿಗೂ ಅಪನಂಬಿಕೆ ಪಡದಂತೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 10ನೆಯ ಸ್ಥಳ, ಪ್ರಭು ಯೇಸುವಿನ ಬಟ್ಟೆಗಳನ್ನು ಸುಲಿದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ಕಡೆಗೆ ಕಪಾಲ ಬೆಟ್ಟಕ್ಕೆ ಬಂದು ಸೇರಿದ್ದೀರಿ, ಆದರೆ ನಿಮ್ಮ ವೇದನೆಗಳು ಇನ್ನೂ ಮುಗಿಯಲಿಲ್ಲ. ಆ ಕ್ರೂರ ಸೈನಿಕರು ರಕ್ತದೊಂದಿಗೆ ನಿಮ್ಮ ಶರೀರಕ್ಕೆ ಅಂಟಿಕೊಂಡಿದ್ದ ನಿಮ್ಮ ವಸ್ತ್ರಗಳನ್ನು ಎಳೆದು ತೆಗೆಯುವಾಗ ನಿಮ್ಮ ಗಾಯಗಳೆಲ್ಲ ಪುನಃ ಒಡೆಯುತ್ತವೆ. ನಮ್ಮ ಹಾಗೆಯೇ ನೀವು ಸಾಯುವುದಕ್ಕೆ ಮುಂಚೆ ಪ್ರಪಂಚದ ವಸ್ತುಗಳಿಂದಲೂ ಬಟ್ಟೆಗಳಿಂದಲೂ ಮೊದಲಾಗಿ ಬೇರ್ಪಡುತ್ತೀರಿ. ಆಗ ಎಷ್ಟು ನೋವು ಆಯಿತೆಂದು ನೀವೇ ಬಲ್ಲಿರಿ. ದಿವ್ಯ ಯೇಸುವೆ, ಭೂಲೋಕದ ವಸ್ತುಗಳೊಂದಿಗೆ ನಾವು ಅತಿಯಾಗಿ ಅಂಟಿಕೊಂಡಿರದಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 11ನೆಯ ಸ್ಥಳ, ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ಮಾನವ ಕುಲದ ರಕ್ಷಣೆಗಾಗಿ ನಿಮ್ಮ ಸ್ವಾತಂತ್ರ್ಯವನ್ನು ಈಗಾಗಲೇ ಒಪ್ಪಿಸಿರುತ್ತೀರಿ. ನಮ್ಮ ಮೇಲೆ ನೀವು ಇಟ್ಟಿರುವ ಸ್ನೇಹಕ್ಕೆ ಇದು ಎಂತಹ ದೃಷ್ಟಾಂತವಾಗಿದೆ. ಓ ಪ್ರಭುವೇ,
ಆ ಸೈನಿಕರು ನಿಮ್ಮ ಕೈಕಾಲುಗಳನ್ನು ಕೊರೆಯುವಾಗಲೂ ಶಿಲುಬೆಯ ಮೇಲೆ ಮರಣ ಸಂಕಟ ಪಡುವಾಗಲೂ ಎಂತಹ ಭಯಂಕರವಾದ ವೇದನೆಯನ್ನು ಪಟ್ಟಿರೆಂದು ನಾವು ಧ್ಯಾನಿಸುವಂತಾಗಲಿ. ಓ ದಿವ್ಯ ಯೇಸುವೆ, ನಿಮ್ಮ ಈ ವೇದನೆಗಳಿಗೆಲ್ಲ ಕಾರಣವಾದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 12ನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ತಾನು ಪ್ರೀತಿಸುವ ಒಬ್ಬನಿಗಾಗಿ ತನ್ನ ಪ್ರಾಣವನ್ನೇ ಕೊಡುವುದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಇಲ್ಲ ಎಂಬುದಾಗಿ ಹೇಳಿದ್ದೀರಿ. ನಾವು ಹುಟ್ಟುವುದಕ್ಕೆ ಮುಂಚಿನಿಂದಲೂ ನಮ್ಮನ್ನು ಪ್ರೀತಿಸುತ್ತಿದ್ದು ನಮಗಾಗಿ ತಾವು ಪ್ರಾಣವನ್ನು ಕೊಟ್ಟಿರಿ. ಓ ದಯೆಯುಳ್ಳ ಪ್ರಭುವೇ, ನೀವು ಶಿಲುಬೆಯ ಮೇಲಿನಿಂದ ನಿಮ್ಮ ಕೊಲೆಪಾತಕರನ್ನು ಕ್ಷಮಿಸಿದ್ದೀರಿ. ನಿಮ್ಮ ತಾಯಿಯನ್ನೇ ನಮಗೆ ಒಪ್ಪಿಸಿಕೊಟ್ಟಿರಿ. ಎಲ್ಲ ಮುಗಿಯಿತು. ಓ ತಂದೆಯೇ, ನನ್ನ ಆತ್ಮವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಪ್ರಾಣ ಬಿಟ್ಟಿರಿ. ದಿವ್ಯ ಯೇಸುವೆ, ನೀವು ನಮ್ಮನ್ನು ಪ್ರೀತಿಸಿದಂತೆಯೇ ನಾವು ನಿಮ್ಮನ್ನು ಪ್ರೀತಿಸುವಂತೆ ಅನುಗ್ರಹಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 13ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ಪ್ರಾಣ ಸೃಷ್ಟಿಸಿದ ಪ್ರಭುವು ಮೃತಪಟ್ಟರು, ಅವರ ಶತ್ರುಗಳು ತೃಪ್ತರಾದರು. ಕೊಲೆಪಾತಕರು ಕ್ರೂರತನದಿಂದ ಕೈಕಾಲುಗಳಿಗೆ ಜಡಿದಿದ್ದ ಮೊಳೆಗಳನ್ನು ಕೀಳುತ್ತಾರೆ. ಮಾತೆ ಮರಿಯಮ್ಮ ತನ್ನ ಪುತ್ರನ ಮೃತಪಟ್ಟ ಶರೀರವನ್ನು ತನ್ನ ಮಡಿಲಿನಲ್ಲಿ ಸ್ವೀಕರಿಸುತ್ತಾಳೆ. ಆಕೆಯು ತಾನು ಹಡೆದು ಪೋಷಿಸಿದಂಥ ಮತ್ತು ನಮ್ಮ ಪಾಪಗಳಿಂದ ಮರಣದವರೆಗೂ ಬಾಧೆಗೆ ಒಳಗಾದಂಥ ಆ ಶರೀರವನ್ನು ಆರಾಧಿಸುತ್ತಾಳೆ. ಮಾತೆ ಮರಿಯಮ್ಮನವರೇ, ನಮ್ಮಲ್ಲಿ ಮರಣ ಹೊಂದಿದವರಿಗಾಗಿ ನಾವು ಪ್ರಾರ್ಥಿಸುವಂತೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. 14ನೆಯ ಸ್ಥಳ,
ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸ್ವಾಮಿ. ದಿವ್ಯ ಯೇಸುವೆ, ನಿಮ್ಮ ಶರೀರವು ಸತ್ತು ಈಗ ಸಮಾಧಿಯಲ್ಲಿ ಇಡಲಾಗಿದೆ. ನಿಮ್ಮನ್ನು ಪೂರ್ಣವಾಗಿ ನಾಶಗೊಳಿಸಿದೆವೆಂದು ನಿಮ್ಮ ಶತ್ರುಗಳು ಭಾವಿಸುತ್ತಾರೆ. ಆದರೆ ನಿಮ್ಮ ಆತ್ಮವು ದೈವತ್ವವು ಸಾಯದೆ ಪಾತಾಳದಲ್ಲಿರುವ ಪುಣ್ಯಾತ್ಮರನ್ನು ಬಿಡುಗಡೆ ಮಾಡಿ 3ನೆಯ ದಿವಸ ಶರೀರಗಳನ್ನು ಪುನರುತ್ಥಾನ ಮಾಡಿದವು. ಮರಣವನ್ನು ಜಯಿಸಿದ ದಿವ್ಯ ಯೇಸುವೆ, ನಾವು ನಿಮ್ಮಲ್ಲಿ ವಿಶ್ವಾಸ ಬಿಡುವಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸುವಂತಾಗಲಿ. ಆಮೇನ್. ಓ ದೈವಿಕ ವೈದ್ಯರಾದ ಯೇಸುವೆ, ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ರೋಗಿಗಳನ್ನು ನಿಮ್ಮ ಪವಿತ್ರ ಗಾಯಗಳಲ್ಲಿ ಮರೆಮಾಚಿರಿ. ನಿಮ್ಮ ಪಂಚಗಾಯಗಳಿಂದ ಹರಿಯುವ ರಕ್ತದಿಂದ ಅವರನ್ನು ತೊಳೆದು ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಆಮೇನ್. ಪ್ರಾರ್ಥನೆ. ಸರ್ವೇಶ್ವರ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು ಜೂದರ ಕೈಗೆ ಒಪ್ಪಿಸಿಕೊಡಲಾಗಿ ಶಿಲುಬೆಯ ಯಾತನೆಯನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಕೃಪಾಕಟಾಕ್ಷದಿಂದ ನೋಡಿರಿ. ನಿತ್ಯ ಜೀವಿತರಾದ ದೇವರ ಪುತ್ರರಾಗಿರುವ ಪ್ರಭು ಯೇಸುವೆ, ನೀವು ಲೋಕದ ರಕ್ಷಣೆಗಾಗಿ ಶಿಲುಬೆಗೇರಿಸಿಕೊಂಡು ನಮ್ಮ ಪಾಪಗಳ ವಿಮೋಚನೆಗೋಸ್ಕರ ಬೆಲೆ ನಿರ್ಣಯಿಸಲಾಗದ ನಿಮ್ಮ ಪೂಜ್ಯ ರಕ್ತವನ್ನು ಸುರಿಸಿದಿರಲ್ಲವೇ. ಪಾಪಿಗಳಾದ ನಾವು ಸತ್ತ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆಯ ಪ್ರತಾಪವನ್ನು ಪಡೆಯುವ ಹಾಗೆ ಅನುಗ್ರಹಿಸಬೇಕೆಂದು ನಿಮ್ಮನ್ನು ಧೈರ್ಯವಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.